ಹೊಸ ವರ್ಷ ಅಂದ ತಕ್ಷಣ ಪ್ರತಿಯೊಬ್ಬರು ಕೂಡ ಏನಾದರೂ ಒಂದು ಹೊಸದನ್ನು ಸಾಧನೆ ಮಾಡಬೇಕು ಅಂತ ಒಂದು ಹೊಸ ಹುರುಪಲ್ಲಿರ್ತೀವಿ ಅಲ್ವಾ. ಹೊಸ ವರ್ಷ ಶುರುವಾಗ್ತಿದ್ದ ಹಾಗೇನೆ ನಮ್ಮಲ್ಲಿ ಅನೇಕ ರೀತಿಯ ಚಿಂತನೆಗಳು ಬರ್ತಾ ಇರತ್ತೆ. ನಾನು ಹೀಗೆ ಮಾಡ್ಬೋದು, ಹಾಗೆ ಮಾಡ್ಬೋದು, ಈ ವರ್ಷದಲ್ಲಿ ನಾನು ಇದನ್ನು ಮುಗಿಸ್ಲೇಬೇಕು ಅಂತ ಇರತ್ತೆ. ಕನಸನ್ನ ಕಾಣೋದು ತುಂಬಾ ಸುಲಭ, ಆದರೆ ಕನಸುಗಳನ್ನ ಕಾಣೋದಕ್ಕೆ ಯಾವುದೇ ರೀತಿ ಶುಲ್ಕಗಳೇ ಇರೋದಿಲ್ಲ. ಅಂದ್ರೆ ಫೀಸ್ಲೆಸ್ ಡ್ರೀಮ್ ಮಾಡ್ಬೋದು. ಕನಸನ್ನ ಬರೀ ಕಂಡ್ರೆ ಸಾಲದು, ಅದನ್ನ ಛೇದಿಸ್ಬೇಕು. ನಿರಂತರವಾದಂಥ ಪ್ರಯತ್ನಗಳು ಆ ಕನಸನ್ನ ನನಸಾಗೋ ಕಡೆಗೆ ಇರಬೇಕು. ಆವಾಗ ಮಾತ್ರ ನಾವು ಏನು ಕನಸನ್ನ ಕಂಡಿರ್ತೀವಿ ಆ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ 90-99% ನಾವು ಅದಕ್ಕೆ ಪೂರಕವಾಗಿರ್ತೀವಿ. ಹಾಗೆ ಹೊಸ ವರ್ಷದಲ್ಲಿ ಸಾಕಷ್ಟು ರೀತಿಯ ಕನಸುಗಳನ್ನ ಕಾಣ್ತಾ ಇರ್ತೀವಲ್ವಾ. ನಾವು ಒಂದು ವರ್ಷದಲ್ಲಿ ಇದನ್ನ ಮಾಡ್ತಾ ಹೋಗ್ಬೇಕು. ಒಂದು ಆಸ್ತಿ ವಿಚಾರದಲ್ಲಾದ್ರೆ ನಾನು ಇದನ್ನೊಂದು ಪ್ರಾಪರ್ಟಿ ಮಾಡಬೇಕು, ಅಥವಾ ಕಲಿಕೆ ವಿಚಾರದಲ್ಲಾದ್ರೆ ನಾನು ಇವತ್ತು ಈ ಒಂದು ವರ್ಷ ಮುಗಿಯೋದ್ರೊಳಗಡೆ ಇದನ್ನ ಸಾಧನೆ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ರು ಕೂಡ ಸಾಧನೆಯನ್ನ, ನಿರಂತರ ಸಾಧನೆಯನ್ನ ಮಾಡಬೇಕಾದ್ರೆ ಏನು ಕನಸಿರತ್ತೆ ಆ ಕನಸನ್ನ ಬರ್ದಿಡ್ಬೇಕು. ಬರ್ದಿಟ್ಟಾದ ನಂತರ ಪ್ರತಿನಿತ್ಯ ಅದನ್ನ ನೋಡ್ತಿರ್ಬೇಕು. ಬರೀ ನೋಡಿದ್ರೆ ಸಾಕಾ? ಇಲ್ಲ, ನೋಡಿದ ಕೂಡ್ಲೇನೆ ಪ್ರತಿ ಹಂತದಲ್ಲೂ ಆ ಕನಸನ್ನ ನನಸಾಗಿಸ್ಕೊಳ್ಳೋದಕ್ಕೆ ಏನೆಲ್ಲ ರೂಪುರೇಷೆಗಳನ್ನ ನಾನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಪ್ರತಿ ದಿವಸ ಒಂದೊಂದು ಯೋಜನೆಗಳನ್ನ ಹಾಕ್ತಾ ಹೋಗ್ಬೇಕು. ಯೋಜನೆಗಳನ್ನ ಹಾಕ್ತಾ ಹೋದಾಗ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಯೋಚನೆಗಳು ಬರ್ತಾ ಹೋಗುತ್ತೆ. ಅದಕ್ಕೆ ಹೇಳ್ತೀವಲ್ವಾ, ಚಿಂತನೆ ಸರಿಯಾಗಿದ್ರೆ ಅನೇಕ ರೀತಿಯ ಚಿಂತನಾ ಶೈಲಿ ಕೆಲಸಗಳನ್ನ ಮಾಡಬಹುದು. ಹೊಸ ವರ್ಷಕ್ಕೆ ಬರೀ ಕ್ಯಾಲೆಂಡರ್ ಬದಲಾದ್ರೆ ಸಾಲದು, ಮಾನಸಿಕ ಸ್ಥಿತಿಗತಿಗಳು ಕೂಡ ಬದಲಾಗಬೇಕು. ಜೊತೆಗೆ ಮಾನಸಿಕ ಸ್ಥಿತಿಗತಿಗಳು ಬದಲಾಗಬೇಕು ಅಂದ್ರೆ ಏನು ಅಂದ್ರೆ ನಾವು ಏನನ್ನಾದ್ರೂ ಸಾಧನೆ ಮಾಡಬೇಕು ಅಂದ್ರೆ ನಾವು ಇವಾಗ ಒಂದು ಡ್ರೈವ್ ಮಾಡಬೇಕು ಅಂತಿದ್ದೀವಿ, ಒಂದು ಕಾರನ್ನ ಓಡಿಸ್ಬೇಕು. ಈ ಸಲ ನಾನು ಕಾರ್ ಡ್ರೈವಿಂಗ್ ಅನ್ನ ಕಲಿತೀನಿ ಅಂತ ಒಂದು ನೀವು ಕನಸನ್ನ ಕಂಡಿದ್ರಿ ಅನ್ಕೊಳ್ಳಿ. ನಿಮ್ಮ ವಿಜುವಲೈಸೇಷನ್ ಯಾವ ತರ ಇರಬೇಕು ಅಂದ್ರೆ, ನಾನು ಕಾರನ್ನ ಕಲ್ತಾದ ನಂತರ ಎಷ್ಟು ಚೆನ್ನಾಗಿ ನಾನು ಡ್ರೈವ್ ಮಾಡಬಲ್ಲೆ, ಎಷ್ಟು ಜನ ನನ್ನ ಮೇಲೆ ಡಿಪೆಂಡೆನ್ಸಿ ಇರಬಹುದು, ಅವರನ್ನು ನಾವು ಸೇಫ್ ಆಗಿ ಕರ್ಕೊಂಡು ಹೋಗ್ತಿದೀವಾ, ಇದೆಲ್ಲವೂ ಕೂಡ ನಮ್ಮ ಒಂದು ಮಾನಸಿಕ ಪರದೆಯಲ್ಲಿ ನಾವೀಗಾಗಲೇ ಡ್ರೈವರ್ ಆಗಿದ್ದೀವಿ ಅಂತ ಹೇಳಿ ಭಾವಿಸ್ಕೊಂಡಾಗ ಆ ಒಂದು ಕ್ಷಣದ ಖುಷಿ ಇರುತ್ತಲ್ಲ, ಅದು ನಿಮಗೆ ಸಾಧನೆಗೆ ಸಾಕಷ್ಟು ಹುಮ್ಮಸ್ಸುಗಳನ್ನ ಕೊಡುತ್ತೆ. ಇದು ಕೇವಲ ಉದಾಹರಣೆ. ಇದೇ ತರ ಅನೇಕ ರೀತಿಯ ಕನಸುಗಳನ್ನ ಕಟ್ಟಿ ಬರೀ ಕ್ಯಾಲೆಂಡರ್ನ ಬದಲು ಮಾಡಬೇಡಿ. ಕ್ಯಾಲೆಂಡರ್ನ ಬದಲಾವಣೆ ಜೊತೆಗೆ ಮುಂದಿನ ಕ್ಯಾಲೆಂಡರ್ನ ಬದಲಾವಣೆ ಮಾಡೋ ಹೊತ್ತಿಗೆ ನೀವೊಂದು ಒಳ್ಳೆ ಸಾಧಕರಾಗಿ ಮುನ್ನುಗ್ತೀರಿ ಅಂತ ಭಾವಿಸ್ತೇನೆ. ಅದಕ್ಕೆ ಹೇಳ್ತೇವಲ್ವಾ, ಹೊಸ ವರುಷ ಹೊಸ ಹರ್ಷವನ್ನ ತರಲಿ, ಜೊತೆಗೆ ಹೊಸ ವರ್ಷ ಮುಗಿಯೋದ್ರ ಒಳಗಡೆ ಒಂದು ಉತ್ತಮ ಸಾಧನೆ ನಮ್ಮಿಂದ ಆಗ್ಲಿ ಅಂತ ಹೇಳ್ತೇನೆ. ನಮಸ್ಕಾರ.